ಮಗು ಅಜ್ಜಯ್ಯ, ಕೇವಲ ವಿಷಾದವಲ್ಲದೆ ಮತ್ತೇನು ಬರುವುದಿಲ್ಲ. ಯಾಕೆ? ಅಲ್ಲದೆ ಹೋದರೆ ಹ, ಈ ತನಕ ಹ, ಈ ಗುರುಗದ್ದಿಗೆಯನ್ನು ಆಶ್ರಯಿಸಿ ಹ, ಆಧರಿಸಿ ಹ, ನೀ ಏರಿದ ಎತ್ತರ ಒಂದಲ್ಲ ಎರಡಲ್ಲ, ಹ, ತಾನೇ ಸಾಧಿಸಿದೆ, ಹ, ತನ್ನವರಿಂದ ಸಾಧಿಸಿದೆ ಹ, ಎಂಬ ಹಾಗೆ ಹ, ಬೀಗಿದವ ನೀನು. ಹ, ಯಾರೋ ಅದು? ನಿನ್ನ ಬಲದಲ್ಲೊಬ್ಬ ಕರ್ಣ, ಹ, ಅವನು ಕರ್ಣವಾಗಿ ಕೇಳಬೇಕಾದವನು ಹೇಳಿದ್ದನ್ನೆಲ್ಲ ಕೇಳಿದವ ನೀನು. ಹ. ಅವನು ಅಜ್ಜ ಬೇಕು ಅಂತ ಹೇಳಿದನು. ಈಗ ತುಂಬಿದ ಸಭೆಯಲ್ಲಿ ವಿರೋಧ ಬರಲಿಲ್ಲ. ಹಾ 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 ಹ, ಅಷ್ಟೇ ಅಲ್ಲ, ಹ, ನಿನ್ನ ಹೊತ್ತಿನಲ್ಲಿ ಮಂಡಿಸುತ್ತ ಹ, ನಿನ್ನ ಆಜ್ಞಾಧಾರಕನಾಗಿ ಎಲ್ಲ ದುರ್ನೀತಿಗಳನ್ನು ಸಾಧಿಸಿದವನು, ಹ, ಸಿದ್ಧಿ ಮಾಡಿದವನು ದುಶ್ಯಾಸನ, ಹ. ನಿನ್ನ ಎಡಭಾಗದಲ್ಲಿರುವವನು. ಹೌದು. ಅವನು ಅಜ್ಜನನ್ನು ಒಪ್ಪಿದನು. ಇವತ್ತು ಅಜ್ಜಯ್ಯ, ಏನು ತಲೆಯನ್ನ ತಗ್ಗಿಸಿ ತುಂಬಾ ಸಂತೋಷದಿಂದ ಕಳಿಸಿಕೊಟ್ಟಿದ್ದಾನೆ. ಸಂತೋಷದಿಂದ ಒಪ್ಪಿದ್ದ. ತಲೆ ತಗ್ಗಿಸಿ ಕಳಿಸಿಕೊಟ್ಟಿದ್ದಾನೆ. ಹೌದು. ಮಂತ್ರವೇ ನಾನು, ಹ, ತಂತ್ರವೇ ನಾನು ಎಂಬ ಹಾಗೆ ಹ, ನಿನ್ನನ್ನು ಹುರಿದುಂಬಿಸಿ ಹ, ನಿನ್ನ ಎಲ್ಲ ದುಷ್ಕೃತ್ಯಗಳಿಗೂ ಪ್ರೇರಣೆಯನ್ನು ಕೊಡುತ್ತಾ ಹ, ತಾನೇ ಆಧಾರವಾಗಿ ನಿಂತಹ ಹ, ನಮ್ಮ ಕುಲಕ್ಕೆ ಶನಿ, ಹ, ಆ ಶಕುನಿ ಹ, ನನ್ನನ್ನು ಎಂದಿಗೂ ವಿರೋಧಿಸಿದವನು. ಹ, ಈಶ್ವರ ನೀತಿ ಅಸಾಧುವಾದದ್ದು, ಹ, ತಾನು ಸಾಧಿಸುವುದೇ ರಾಜನೀತಿ ಎಂಬ ಹಾಗೆ ಹ, ಬೀಗಿ ನಡೆದವನು ಹ. ಒಂದೂವರೆ ಕಾಲಿನಲ್ಲಿ. ಅಜ್ಜಯ್ಯ, ಅವನು ಭೀಷ್ಮರನ್ನು ಒಪ್ಪಿದನು. ಅಜ್ಜಯ್ಯ, ಏನು? ರಣರಂಗಕ್ಕೆ ಪ್ರಥಮವಾಗಿ ಯಾರು ಪ್ರವೇಶ ಮಾಡಬೇಕು ಅಂತಂದಾಗ ಹ, ಪಿಸು ಪಿಸು ಮಾತಿನಿಂದ ಹ, ಹ, ಹ. ಒಪ್ಪಿದವ ನನ್ನ ಮಾವ ಶಕುನಿ. ದೃಢವಾದ ಮಾತಿನಿಂದ ಅಲ್ಲ, ಪಿಸು ಪಿಸು ಮಾತು. ಅವನ ಮಾತೇ ಹಾಗೆ. ನನಗೆ ಮಾತ್ರ ಕೆಲವನೇ ಮಾತಾಡೋದು. ಅವನ ಮಾತು ಹಾಗೆ. ಹಾಗೆ ಹಾಗೆ. ಹಾಗಾಗಿ ಅವನ ಅಳಿಯ ಹೀಗೆ ಅಲ್ವಾ? ಹ, ಒಳ್ಳೆದಾಯ್ತು. ಹ, ಅವನ ಮಾತಲ್ಲಿಯೂ ಆ ಪಿಸು ಮಾತಿನಲ್ಲಿಯೂ ಭೀಷ್ಮರನ್ನು ಪ್ರತಿನಿಧಿಸಿದ ಹಾಗೆ ಹೌದು. ನಿನಗೆ ಭಾಸವಾಯಿತು. ಹೌದು. ಅಂದರೆ ಹ, ಬೋಧಕರೆಲ್ಲರೂ ಬಾಧಕರಾಗುವಾಗ ಹ, ಅಥವಾ ಬಾಧೆಯೇ ನಮ್ಮ ಎದುರಿನಲ್ಲಿ ಬರುವಾಗ ಹ, ಇದಕ್ಕೆ ಪ್ರತಿಬೋಧ ಯಾರು, ಪ್ರತಿರೋಧ ಯಾರು ಅಂತ ಹೇಳಿದ್ರೆ ಹ. ನನ್ನ ಕಡೆ ಬೆರಳು ಮಾಡಿ ತೋರಿಸಿದರು. ಹೌದು. ಯಾರು ಈಗ ಸಮರ್ಥರು ಯಾರು ಅಂತ ಪ್ರಶ್ನೆ ಮಾಡಿದಾಗ ಹ. 11 ಅಕ್ಷೋಹಿಣಿ ಸೈನ್ಯವನ್ನ ಮುನ್ನಡೆಸಿ ಹ್ಮ್ ಈ ಕೌರವನಿಗೆ ವಿಜಯ ಸಿರಿಯನ್ನ ತಂದುಕೊಡಬಲ್ಲಂತ ಯೋಗ್ಯತೆ ಇದ್ರೆ ಹ್ಮ್ ಅವಾಗ ಇದ್ರೆ ಹ, ಹ, ಹ. ನಾನು ಇಷ್ಟು ಹೇಳಿದ್ದೆ ತಡ ರೇಫ ಪ್ರಯೋಗ ಇದ್ರೆ ಹ, ಹ, ಹ. ಅಂತ ಕೇಳುವಾಗ ಯಾರೂ ಕೂಡ ಕೇಳಲಿಲ್ಲ. ಭೀಷ್ಮಾಚಾರ್ಯ ಅಂತ ಬಂದಿತ್ತು. ಭೀಷ್ಮಾಚಾರ್ಯ. ಹೌದೌದು, ಅದೇ ಉತ್ತರ. ಅದೇ ಉತ್ತರ. ಹೌದೌದು. ಅನೇಕ ಸಲ ಪ್ರಶ್ನೆ ಮಾಡಿದ್ದೇನೆ. ಹ. ಅಲ್ಲಿರುವಂತ ಆ ಧರ್ಮಕ್ಕೆ ಪ್ರತಿಸ್ಪರ್ಧಿ ಯಾರು? ಹ್ಮ್. ಭೀಷ್ಮಾಚಾರ್ಯ. ಹ್ಮ್ ಗಾಂಧೀವಕ್ಕೆ ಪ್ರತಿಸ್ಪರ್ಧಿ ಯಾರು? ಭೀಷ್ಮಾಚಾರ್ಯ. ಭೀಮನ ಶಕ್ತಿಗೆ ಯಾರು? ಭೀಷ್ಮಾಚಾರ್ಯ. ಕೊನೆಗೆ ಕೇಳಿದ್ದು ನಾನು, ಅಲ್ಲಿರುವ ಕೃಷ್ಣ ಅವಂಗೆ ಪ್ರತಿಸ್ಪರ್ಧಿ ಯಾರು? ಭೀಷ್ಮಾಚಾರ್ಯ. ಯಾರೋ ಒಬ್ಬನು ಹೇಳಿದ, ಹ, ಬಲಿಷ್ಠನಾದವನಿಗೆ ಉಣ್ಣು ಅನ್ನದಲ್ಲಿ ವಿಷ ಇಕ್ಕುವಾಗ ಭೀಷ್ಮಾಚಾರ್ಯರು ನೆನಪಾಗಲಿಲ್ಲ ನಿನಗೆ. ಹ. ಮತ್ತೊಬ್ಬರ ಮನೆಗೆ ಬೆಂಕಿ ಇಡುವಾಗ ಭೀಷ್ಮಾಚಾರ್ಯರು ಅಂತ ಬೆರಳು ತೋರಿಸಿದವರು ಯಾರು ಸಿಗಲಿಲ್ಲ ನಿನಗೆ. ಅಜ್ಜಯ್ಯ, ದ್ಯೂತದಲ್ಲಿ ನಿಮಂತ್ರಿಸಿ ಕಪಟ ದ್ಯೂತವನ್ನಾಡಿ ಅವರನ್ನು ಸೋಲಿಸು 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 ಅಂತ ಹೇಳುವಾಗ ಭೀಷ್ಮರು ನೆನಪಾಗಲಿಲ್ಲ ನಿನಗೆ. ಅಜ್ಜಯ್ಯ, ಅವರಿಗೂ ಭೀಷ್ಮರು ನೆನಪಾಗಲಿಲ್ಲ. ಹ, ಏಕವಸ್ತ್ರಧಾರಿಣಿಯನ್ನು ಸಭೆಯಲ್ಲಿ ತರಿಸಿ ಹ, ಅವಮಾನಿಸುವುದಕ್ಕೆ ವ್ಯರ್ಥ ಪ್ರಯತ್ನ ಮಾಡುವಾಗ ಹ. ಆಗ ಅಜ್ಜನ ನೆನಪಾಗಲಿಲ್ಲ, ಅಥವಾ ಅವರಿಗೆ ಭೀಷ್ಮರನ್ನು ಕೇಳುವಂತ ಹೇಳುವ ಮನಸ್ಸಾಗಲಿಲ್ಲ. ಅಜ್ಜಯ್ಯ, ಈ ಕಾಲದಲ್ಲಿ ನೆನಪಾಯಿತು ಅಲ್ವ? ಅಜ್ಜಯ್ಯ, ಅವರ ಧರ್ಮಕ್ಕೆ, ಅವನ ಗಾಂಧೀವಕ್ಕೆ, ಅವರಲ್ಲಿರುವಂತಹ ಪರಾಕ್ರಮಕ್ಕೆ ಹೌದು. ಧರ್ಮದಿಂದಲೂ ಕರ್ಮದಿಂದಲೂ ಪ್ರತಿರೋಧಿಯಾಗಿ ಹ, ಉತ್ತರಿಸುವಲ್ಲೋ ಯಾರು? ನಿಲ್ಲುವುದಕ್ಕೆ ಯಾರು? ಗುರು ಪರಂಪರೆಯನ್ನು, ನಿನ್ನನ್ನಲ್ಲ, ಹೌದು, ಹೌದು. ನಿಮ್ಮನ್ನಲ್ಲ, ಅಲ್ಲ. ಈ ಗುರು ಪರಂಪರೆಯನ್ನು, ಸಿಂಹವಿಟ್ಟರವನ್ನು ಸಂಧಿ ವಿಗ್ರಹಿಯಾಗಿ ನನ್ನ ತೀರ್ಥರೂಪರ ಆಣತಿಯಂತೆ ರಕ್ಷಿಸುವ ಯೋಗ್ಯತೆ ಭೀಷ್ಮ ಬೇಕು ಅಂತ ಈಗ ಅವರಿಗೆಲ್ಲ ನೆನಪಾಯಿತು. ಪ್ರತಿವಾಣಿಯಾಗಿ ಪ್ರತಿಮುಖವಾಗಿ ನೀ ಇಲ್ಲಿ ಧ್ವನಿಸ್ತಾ ಇದ್ದಿ. ಹೌದು. ಏನು ಮಾಡುವ, ಏನು ಮಾಡುವ, ಹ, ನನಗೂ ಬೇಕಿತ್ತು. ಹ, ಯಾವ ಕಾಲಕ್ಕೆ ಹ. ಎನ್ನುವುದನ್ನು ತಿಳುಗಿ ಫಲವೇ
ಅಂತ್ಯಕಾಲದಿ ತಲೆಯ ತೆತ್ತೆನು ನಿನ್ನಯ ದನಗೆ ಅಂತ್ಯಕಾಲದಿ ತಲೆಯ ತೆತ್ತೆನು ನಿನ್ನಯ ದನಗೆ ಸುಯೋಧನ ಅಜ್ಜಯ್ಯ. ಹುಟ್ಟೊಂದು ಹೇಳಬೇಕು ಅಂತಾದರೆ ಹಾ. ನೀ ಹುಟ್ಟಿದ ಕಾಲಕ್ಕೆ ಆದ ಅನಿಷ್ಟವನ್ನು ಕಂಡು ಎಸೆದು ಅಂತ ಹೇಳಿದವರಲ್ಲಿ ನಾನು ಮೊದಲಿಗನೇ. ಹಾ. ಏನು ಮಾಡುವ? ಹಾ. ಪಿತೃವಾತ್ಸಲ್ಯದ ಪರಿಣಾಮ ಏನು ಅಂತ ನಿನಗೆ ಎಷ್ಟು ಗೊತ್ತು ಅಂತ ಒಬ್ಬ ಕೇಳಿದ. ಹಾ. ದೃಷ್ಟಿಯಿಂದ ಪ್ರಪಂಚ ನೋಡುವಂತಹ, ಹಾ. ಆಂತರ್ಯದ ಚಕ್ಷುಷ್ಟಿನಿಂದ ಅಂತರ್ಯವನ್ನು ನೋಡುವಂತಹ ಒಬ್ಬನಿಗೆ ಹಾ. ಹೊರಗಿನದ್ದನ್ನು ಕಾಣದವನು ಒಳಗಿನದ್ದನ್ನು ಗುರುತಿಸಿದವನೊಬ್ಬನು ಹೇಳಿದ. ಹಾ. ಹ್ಮ್, ಹ್ಮ್, ಹ್ಮ್. ಕೊನೆಯ ಕಾಲ ಎಲ್ಲರಿಗೂ ಬರಲೇಬೇಕು, ಹಾ. ನಮಗೆ ಹಾಗಲ್ಲ. ಹಾ. ಕೊನೆಯ ಕಾಲವನ್ನು ನಾನೇ ಕಾಯಬೇಕು, ನಾನೇ ಆಯಬೇಕು. ಹಾಗಾಗಿ ಈಗ ನೀ ಅಳುಕಿ ಬರ್ತಾ ಇದ್ದೀ ಹಾ. ಅಲ್ಲ, ನಿನ್ನವರ ಒಮ್ಮತ ಎಂದು ಹಾ. ಬಳುಕಿ ಬರ್ತಾ ಇದ್ದೀಯ. ಬಾಗಿ ಬರ್ತಾ ಇದೆ. ಹೌದಪ್ಪ, ಬೀಗಿದವನು ಬಾಗಬೇಕು, ಬಾಗಬೇಕು. ಬಾಗಿದವನು ಮತ್ತೊಮ್ಮೆ ಬೀಗಬೇಕು, ಹೌದಪ್ಪ. ಎರಡೂ ಇರಬೇಕು. ಹಾ. ಹಾಗಾಗಿ ಹಾ. ನಿನಗೆ ಎಷ್ಟು ಹಲುಬಿದರೇನು, ಹಾ. ಎಷ್ಟು ಹಳಚಿದರೇನು ಮೊಮ್ಮಗನೇ. ಹಾ. ಹೇಗೆಲ್ಲ ಹೇಳಿದೆ, ಹಾ. ಸಾಮದಿಂದ ಹೇಳಿದೆ, ಹಾ. ಹೇದದಿಂದ ಹೇಳಿದೆ. ಹಾ. ಯಾವ ನೀತಿಯೂ ನಿನಗೆ ಪಥ್ಯವಾಗಲಿಲ್ಲ, ಹಾ. ನಾ ಮಾಡುವ ಮಾತು ಸತ್ಯವೂ ಆಗಲಿಲ್ಲ. ಹಾ. ಅಂತೂ ನಿನಗೆ ಬೇಕಾದ ಬೋಧನೆಯನ್ನು ಮಾಡುವವರ ಬೋಧನೆಗೆ ಸರಿಯಾಗಿ ಹಾ. ನೀನು ಕುಣಿಯುವುದಕ್ಕೆ ಪ್ರಾರಂಭ ಮಾಡಿದೆ. ನಿನ್ನನ್ನು ನೋಡಿದರೆ ನನಗೆ ಅಳುಕಾಗುವುದು ಯಾಕೆ ಗೊತ್ತಾ? ಯಾಕೋ? ಮೈಯೆಲ್ಲ ಬಂಗಾರ ಮಗು ನಿನ್ನದು, ಹಾ. ಒಂದು ಭಾಗ ಸರಿ ಇಲ್ಲ. ಹಾ. ಅಜ್ಜಯ್ಯ, ಹಾ. ಅನೇಕ ರೀತಿಯಲ್ಲಿ ಹ್ಮ್. ನನಗೆ ಧರ್ಮ ಬೋಧನೆಯನ್ನು ಮಾಡಿದವರಿದ್ದಾರೆ. ಹಾ. ಅಜ್ಜಯ್ಯ, ಏನು ಧರ್ಮ ಯಾವುದು ಅಂತ ನನಗೆ ಗೊತ್ತುಂಟು ಅಜ್ಜಯ್ಯ. ಫಲ 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 ಏನು? ಧರ್ಮ ಯಾವುದಂತ ನಿನಗೆ ಏನ್ ಗೊತ್ತಿಲ್ಲ. ಮಾಡೋಣ ಹೇಳು? ಏನ್ ಮಾಡೋಣ? ಆಚರಣೆಗೆ ಮನಸ್ಸು ಬರ್ತಾ ಇಲ್ಲ. ಹ್ಮ್. ಅಧರ್ಮ ಯಾವುದು ಅಂತ ಗೊತ್ತುಂಟು. ಹ್ಮ್. ಆ ದಿಶೆಯಲ್ಲೇ ನಾನು ಪ್ರಯತ್ನಿಸ್ತೇನೆ. ಹಾ. ಅದು ನನ್ನ ಧರ್ಮ. ಹಾ. ಅಷ್ಟೇ ಅಲ್ಲ, ಹ್ಮ್. ಕೋಲ್ ಗುರುಗಳಾದಂತಹ ದ್ರೋಣಾಚಾರ್ಯರು, ಹ್ಮ್. ನಿನ್ನಂತ ಮಹಾ ಮುತ್ಸದ್ದಿ, ಹಾ. ಇದರ್ನಂತ ಮಂತ್ರಿ ಹ್ಮ್. ಎಲ್ಲರೂ ಸುತ್ತಮುತ್ತಲು ಇದ್ದಾಗ ಅವರೆಲ್ಲರ ಪ್ರಭಾವ ಕಡಿಮೆಯಾಗಿ ಹಾ. ಕರ್ಣಾದಿಗಳ ಶಕ್ತಿಗಳ ಪ್ರಭಾವವೇ ನನ್ನ ಮೇಲೆ ಬೀಳುವಂತಹದ್ದು. ಹ್ಮ್. ಕಾಲ ಮಹಿಮೆಯಲ್ಲದೆ ಮತ್ತೇನು ಹೇಳೋಣ. ಫಲ. ಇಂದ್ರಪ್ರಸ್ಥ ಎಂಬ ರಾಜ್ಯವನ್ನ ನೀನು ಪಾಂಡವರಿಗೆ ಮಾಡಿಕೊಟ್ಟಾಗ ಹ್ಮ್. ಅದನ್ನ ಇಟ್ಟುಕೊಳ್ಳುವ ಯೋಗ್ಯತೆ ಇಲ್ಲ ಅನ್ನೋದು ಜಗತ್ತಿಗೆ ತೋರಿಸಿಕೊಟ್ರ. ಹಾ. 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 ಆ ಇದ್ದರೆ ಇದೇ ಸಿಂಹಾಸನ ಇರಬೇಕು, ನನ್ನಂತೆ ಯಾವ ಸಿಂಹಾಸನವನ್ನ ಕಾಯುತ್ತೇನೆ ಅಂತ ಪಣ ತೊಟ್ಟಿದ್ದಾನೋ ಒಂದೇ ಸಿಂಹಾಸನಕ್ಕೆ ಹೇಳಿದ್ರು, ಎರಡು ಸಿಂಹಾಸನಕ್ಕೆ ಅಲ್ಲ. ಇದು ನನ್ನ ತೀರ್ಮಾನ. ನನ್ನ ಅಜ್ಜಯ್ಯನ ಮರ್ಯಾದೆ ಹೋಗಬಾರದು ಅಂತ ತೀರ್ಮಾನ ಮಾಡಿದ್ದಾನೆ. ಈ ಹಸುಗಳ ನಾಯಕನಿಗೆ ಅಂದ್ರೆ ವೃಷಭಕ್ಕೆ ಹೌದು, ಒಂದು ಅಪೇಕ್ಷೆ ಇರ್ತದಂತೆ. ಏನೋ ಕಾಯುವುದಕ್ಕೆ ಹಾ. ಹಲವರು ಇರಬೇಕು, ಹಾ. ಮೇಯುವುದಕ್ಕೆ ನಾನೊಬ್ಬ ಸಾಕು ಅಂತ. ಹಾ. ನೀನು ಹಾಗೆ ಆಯಿತು. ಹಾ. ಅಲ್ಲದೆ ಇದ್ರೆ ಹಾ. ನೆನಪಿಸಿದ್ದು ಒಳ್ಳೇದಾಯ್ತು. ನೀನು ಏನೋ ಇಂದ್ರಪ್ರಸ್ಥವನ್ನು ಕೊಟ್ಟದ್ದಲ್ಲ, ಹಾ. ಖಾಂಡವ ಪ್ರಸ್ಥವನ್ನು ಕೊಟ್ಟಿದ್ದೇವೆ. ಹಾ. ದಟ್ಟ ಅರಣ್ಯ, ಹಾ. ನಿಬಿಡವಾದಂತಹ ವೃಕ್ಷ ಸಂಕುಲಗಳು, ಹಾ. ಯಾವ ಸುಖ ಸವಲತ್ತುಗಳು ಇಲ್ಲದಂತಹ ಹಾ. ಆ ಭೂಭಾಗವನ್ನು, ಹಾ. ನಿರ್ಜನ ಪ್ರದೇಶ, ಹಾ. ಕೇವಲ ಪ್ರಾಣಿಗಳಿಂದ ಕೂಡಿದ್ದು, ಹಾ. ಇದರಲ್ಲಿ ಏನೂ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ನಾವು ಕೊಟ್ಟರೆ ಹಾ. ಅದನ್ನು ಖಾಂಡವ ಪ್ರಸ್ಥದಿಂದ ಇಂದ್ರಪ್ರಸ್ಥವಾಗಿಸಿ ಅಜ್ಜ, ಆ ಸ್ಥಾನದಲ್ಲಿಯೇ ಚಕ್ರವರ್ತಿ ಸಾಮ್ರಾಟ ಎಂಬ ಹಾಗೆ ಹೌದು. ಅಭಿಷಿಕ್ತನಾಗುವಂತೆ ಪಾಂಡವರ ನಾಯಕನಾದ ಯುಧಿಷ್ಠಿರ ಹೌದಪ್ಪ. ತನ್ನ ಸ್ಥಿರ ಬುದ್ಧಿಯನ್ನು ತೋರಿಸಿದ. ಹಾ. ನೀ ಮಾಡಿದ ಎಲ್ಲ ಪ್ರಯತ್ನಗಳು ವ್ಯರ್ಥವೇ ಆಯಿತು. ಹಾ. ದೈವವು ಕೂಡ ಪಾಂಡವರಿಗೆ ಅನುಕೂಲವಾಯಿತು ಎನ್ನುವ ಹಾ.
ಎಲ್ಲ ಘಟನಾವಳಿಗಳನ್ನು ನೋಡಿದರು ಹಾ ಈ ಕಾಲದಲ್ಲಿಯೂ ಆಗಿರುವಂತಹ ಹಾ ಪ್ರೌಢಿಮೆಯಿಂದ ಯುಕ್ತಿಯಿಂದ ಸಂಧಿಕಾರನಾಗಿ ಬಂದಂತಹ ಆ ಕೃಷ್ಣನನ್ನು ಹಾ ನಿನ್ನ ಸಭೆಯಲ್ಲಿ ನಿರಾಯುಧನೆಂಬುದನ್ನು ಮರೆತು ಹಾ ರಾಧೆಯ ನೀತಿಯನ್ನು ಧಿಕ್ಕರಿಸಿ ಹಾ ದೂತನನ್ನು ಬಂಧಿಸುವುದಕ್ಕೆ ನೀ ಮನ ಮಾಡಿದರೆ ಹಾ. ನಿನ್ನವರ ಕುಣಿಕೆ ನಿನಗೆ ಬಿದ್ದಾಗಲೂ ನಿನಗೆ ಅರ್ಥ ಆಗುವುದಿಲ್ಲ ಅಂತಾದ್ರೆ ಹಾ. ಈ ಕೊನೆಯ ಕಾಲದಲ್ಲಿ ನಾನೊಂದು ನಿರ್ಧಾರ ಮಾಡಬೇಕು. ಹೌದು ನಿನಗಾಗಿ ಅಲ್ಲ ಮಗು, ಹಾ. ನಿನಗಾಗಿ ಅಲ್ಲ ಮಗು, ಹಾ. ನಿನಗಾಗಿ ಅಲ್ಲವೇ ಅಲ್ವಾ ಅಳುಕದಿರು, ಅಳುಕದಿರು, ಅಂಜದಿರು. ಧೈರ್ಯವಂತಿ ಹೌದು. ಅಜ್ಜನ ಮಾತು ಒಡುಕದಿರು. ಮೇಟಿದೆಪ್ಪ ಅಂದಾಗಲೇ ಗೊತ್ತಿತ್ತು ನನಗೆ ನೀನು ಒಪ್ಪಿಕೊಳ್ಳುತ್ತೀಯ ಅಂತ. ಈಗ ಅಡುಕದಿರು ಅಂದಿಯಲ್ಲ, ಇನ್ನು 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 ಜನ್ಮದಾಗ ಅಡುಕು. ಮುಂದೇನು ಅಂತ ನಾ ಹೇಳಲೇ ಇಲ್ಲ. ಇಷ್ಟು ಸಾಕು, ಇಷ್ಟು ಸಾಕು, ಹಾಗಿದ್ರೆ ನೀ ಹೋಗ್ಬೋದು, ಇಷ್ಟು ಸಾಕು, ಹಾಗಿದ್ರೆ ಹೋಗ್ಬೋದು. ಇಷ್ಟು ಸಾಕು. ಅಳುಕಿ ನೀ ಬಂದವನು ಅಂತಾದ್ರೆ ಹಾ. ನಾನು ಗರ್ಜಿಸಿದರೆ ಅಥವಾ ಭೀಷ್ಮ ಗರ್ಜಿಸಿದರೆ ಹಾ. ತ್ರಿಲೋಕವನ್ನು ಅಂಜಿಸುವಂತಹ ಸಾಹಸ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಹೌದು ಅಷ್ಟೇ ಸಾಕು ಅಂತಾದ್ರೆ ನೀ ಸಾಗಬಹುದು. ಅಜ್ಜಯ್ಯ. ಹೋಗುವುದಿಲ್ಲ ಅಂತಾದ್ರೆ ನನಗೂ ಗೊತ್ತುಂಟು ಯಾಕೆ ಹೋಗುವುದಿಲ್ಲ ಅಂತ. ಹಾ ನೀನು ಎಂದಂತೆ ಅಲ್ಲ, ಹಾ ನಿನಗೆ ಬೇಕಾಗಿ ಅಲ್ಲ, ಹಾ ನನಗೆ ಬೇಕಾಗಿ, ಹಾ. ನನ್ನಾಂತರ್ಯದ ಸಂಕಲ್ಪಕ್ಕೆ ಬೇಕಾಗಿ ಹಾ. ನಿನ್ನ 11 ಕ್ಷೋಣಿ ಸೇನೆಗೆ ಹಾ. ನಾ ಅಧಿಪನಾಗುತ್ತೇನೆ. ಸಾಕು, ಸಾಕು. ಧನ್ಯವಾದ, ಧನ್ಯವಾದ. ಎನುತ ಬೀಳ್ಕೊಟ್ಟ ಸುಯೋಧನ ಕೇಳುಗಣ. ಎನುತ ಬೀಳ್ಕೊಟ್ಟ ಸುಯೋಧನ ಕೇಳುಗಣ. ನೆನೆದು ನಿಂದಿಸುತ್ತ, ನೆನೆದು ನಿಂದಿಸುತ್ತಿರುಳ ನೋಡಿದ ಕೇಳುಗಣ. ನೆನೆದು ಮತಿ ಎಡುವ ಕಾಲಕ್ಕೆ ಅಥವಾ ತನ್ನನ್ನು ತಾನು ನಾಶದ ವರೆಗೆ ಸಾಗಿಸುವ ಕಾಲಕ್ಕೆ ಯಾವ ಬುದ್ಧಿಯು ಯಾವ ಹಿತವಚನವೂ ಪಥ್ಯವೇ ಅಲ್ಲ. ಯೌವನವೋ ಧನಸಂಪತ್ತಿಯೋ ಪ್ರಭುತ್ವವೋ ಅವಿವೇಕತೆಯೋ ಒಂದೊಂದು ಅಂಶವೂ ವ್ಯಕ್ತಿಯ ಅಧಪತನಕ್ಕೆ ಹೇತುವಾಗುತ್ತದೆ ಅಂತಾದರೆ ಇವನಲ್ಲಿ ಯೌವನ ಉಂಟು, ಪ್ರಭುತ್ವ ಇದೆ, ಧನ ಸಂಪತ್ತಿ ಪೂರ್ವಾರ್ಜಿತವಾದದ್ದು ಸಾಕಷ್ಟಿದೆ. ಆ ಸಂಪತ್ತಿಗಳನ್ನು ಇವನು ಸಂಧಾನಕಾರನ ಎದುರಿನಲ್ಲಿ ಪ್ರದರ್ಶಿಸುವುದಕ್ಕೆ ಬೇಕಾಗಿ ಚೆಲ್ಲುತ್ತಾನೆ ಅಂತಾದರೆ ಹಾಗೆ ಅರ್ಥೈಸಿಕೊಳ್ಳಬೇಕು ಇವನ ಆಂತರ್ಯದಲ್ಲಿ ಏನಿದೆ ಎನ್ನುವುದನ್ನು. ಅವಿವೇಕತ ತಾನು ಏನು ಮಾಡುತ್ತಿದ್ದೇನೆ ಕಾರ್ಯ ವಿವೇಚನೆಯನ್ನು ಇವನು ಕಳೆದುಕೊಂಡಿದ್ದಾನೆ ಅಂತಾದರೆ ಅನರ್ಥವೇ ಆಗದೆ ಮತ್ತೇನು. ಸಂಧಾನಕ್ಕೆ ಬಂದಂತಹ ಕೃಷ್ಣ ಇವನು ದಾರಿ ತಪ್ಪಿಸಿದ ಈ ಮಾತುಗಳನ್ನು ಕೇಳಿ ನಾವು ವಿಮೂಢರಾಗುತ್ತಾ ಹುಬ್ಬೇರಿಸಿ ಸುಯೋಧನ ಸರಿಯೇ ಮಾಡಿದ್ದಾನೆ, ಕೇನಾಪಿ ದೇವೇನ ಹೃದಯಸ್ಥಿತೇನ, ಯಾವುದೋ ಒಂದು ಆಂತರ್ಯದಲ್ಲಿ ಸ್ಥಿತವಾದಂತಹ ದೇವತಾ ಶಕ್ತಿ ತನ್ನನ್ನು ಅಧರ್ಮಮುಖವಾಗಿ ಪ್ರೇರೇಪಣೆ ಮಾಡ್ತಾ ಇದೆ, ಹಾಗಾಗಿಯೇ ನಾ ಹೀಗಿದ್ದೇನೆ, ಧರ್ಮವನ್ನು ಮಾಡಬೇಡ ಎನ್ನುವಂತಹ ಜಾಗೃತೀಕರಣವನ್ನು ಮಾಡುವುದರಿಂದಲೇ ನಾ ಧರ್ಮಕ್ಕೆ ವಿರೋಧಿಯಾಗಿ ನಾವು ಸಾಗುತ್ತಿದ್ದೇನೆ. ಹಾಗೆ ನಮ್ಮನ್ನು ವಿಮೂಢರಾಗಿಸುವ ಹೊತ್ತಿಗೆ ಕೊನೆಯಲ್ಲಿ ಕೃಷ್ಣ ಹೇಳಿದರಲ್ಲ, ಮರಣವಂ ಬಯಸಿರ್ತ ನೀಖಳಂ ಮಗುಳನ್ನ ದೂರದಿರಿ
ಇವನ ಕುರಿತಾಗಿ ಎಷ್ಟು ನಾ ಚಿಂತಿಸಿದರು ಅಥವಾ ನಾವೆಲ್ಲ ಚಿಂತಿಸಿದರು ಅದು ಕೇವಲ ವ್ಯರ್ಥಾಲಾಪವೇ ಹೊರತು ಅದರಿಂದ ಸಾಧುವೋ ಸಾಧಿತವೋ ಯಾವುದೂ ಇಲ್ಲ ಎನ್ನುವುದು ಸ್ಪಷ್ಟವಾಗಿತ್ತು. ಆದರೂ ಯೋಚನೆ ಹೋಗುವುದಿಲ್ಲವಲ್ಲ. ಮತ್ತೆ ಮತ್ತೆ ಇವನ ಕುರಿತಾಗಿ ಇವನನ್ನು ಒಳಿತಾಗಿಸಬೇಕು ಎಂಬ ಹಾಗೆ ನನ್ನ ಆಂತರ್ಯದಲ್ಲಿ ಯಾವುದೋ ಅವ್ಯಕ್ತ ಧ್ವನಿ ಅನುರಣಿಸುತ್ತಿದೆ. ಯೋಚನೆ ಮಾಡಿ ಏನು ಫಲ? ಆ ಕಡೆ ಸೂರ್ಯೋದಯವಾಯಿತು. ಇವನ ಕುರಿತಾಗಿ ನಾ ಯೋಚಿಸುವುದು ಸಲ್ಲ ಎಂಬುದನ್ನು ಪ್ರತಿನಿಧಿಸುವುದಕ್ಕೋಸ್ಕರ ಪೂರ್ವಾಂಬುಧಿಯಲ್ಲಿ ಭಗವಾನ್ ಭಾಸ್ಕರನು ಉದಯಿಸುತ್ತಿದ್ದಾನೆ, ನನ್ನನ್ನು ಎಚ್ಚರಿಸುತ್ತಿದ್ದಾನೆ. ಭೀಷ್ಮ, ನಿನ್ನ ಕರ್ತವ್ಯವನ್ನು ಮಾತ್ರ ನೀ ಮಾಡಬೇಕು ಎಂಬ ಹಾಗೆ ಅವನು ಪ್ರಭಾಕರನಾಗಿ ಪ್ರಭೆಯನ್ನು ಪ್ರಸರಿಸುವ ಹೊತ್ತಿಗೆ ನನ್ನದಾದಂತಹ ನಿತ್ಯ ಕರ್ಮವನ್ನು ಪೂರೈಸಿದೆ. ಹೇಳಿದ ಹಾಗೆ ಕಾಲಕ್ಕೆ ಸರಿಯಾಗಿ ಸಭೆಯನ್ನು ಸೇರಬೇಕು. ಅದನ್ನು ನೀನು ನಿನ್ನ ಪ್ರವೇಶ ಆಗುತ್ತಿರುವ ಹಾಗೆ ಸುಮಂಗಲಿಯರು ಮಂಗಳಾರತಿಯನ್ನು ಎತ್ತಿದ್ದಾರೆ. ನಡೆದ ರಾಯರ ನಡುವೆ ಮಂಗಲೋತ್ಸವದಿ, ನಡೆದ ರಾಯರ ನಡುವೆ ಮಂಗಲೋತ್ಸವದಿ, ಕೇಸರಿಯ ಪೀಠದಿ ನದಿ ಸುಗನ ಈ ತುಂಬಿದ ಸಭೆಯಲ್ಲಿ 11 ಅಕ್ಷೋಹಿಣಿ ಸೈನ್ಯದ ಎಲ್ಲ ಪ್ರಮುಖರು ಇದ್ದಾರೆ. ಎಲ್ಲರೂ ಸೇರಿದಂತ ಬೃಹತ್ ಸಭೆ. ಈ ಸಭೆಯ ವಾರ್ತೆಯನ್ನ ಕೇಳಿದರೆ ವೈರಿಗಳ ಎದೆ ಒಡೆದು ಹೋಗಬೇಕು. ಅಂತ ಸಭೆಗೆ ನೇತಾರಾಗಿ ನಿನ್ನನ್ನ ಪ್ರತಿಷ್ಠಾಪಿಸುತ್ತೇನೆ. ಎಲ್ಲ ವಾಲಕಗಳು, ಶುಭ ಸಂಕೇತಗಳು, ಎಲ್ಲದರ ವ್ಯವಸ್ಥೆ ಆಗಿದೆ. ಎಲ್ಲರೂ ಜಯಘೋಷವನ್ನು ಮೊಳಗುತ್ತಾ ಇದ್ದಾರೆ. ಇದು ಎದೆ ತುಂಬಿ ಬರ್ತದೆ. ನನ್ನ ವಿಜಯಶ್ರೀ ಮಾಲೆ ಹಿಡಿದು ನಿಂತ ಹಾಗೆ ಅನುಭವ. ಆದ್ದರಿಂದ ಈಗ ಒಂದು ಎಲ್ಲರಿಗೂ ಕೇಳುವಂತ ಮಾತು, ಈ ಭೀಷ್ಮನ ಮರಿಂದ ಮೆರೆದು ದೇವರಿಗೆ, ಈ ಭೀಷ್ಮನ ಮರಿಂದ ಮೆರೆದು ದೇವರಿಗೆ ಸೌಭಾಗ್ಯದ ಎಡೆಗೆಯೊಡೆನುತ, ಸೌಭಾಗ್ಯದ ಎಡೆಗೆಯೊಡೆನುತ ಭೂಪುಜರೊಡಾಡುತ್ತಿರುವಾಗ ಮತಿಕಿದ್ದೇನೆ. ಬಾಬಾಕು ಜಾತಕ ನುಡಿದ ಎಲ್ಲ 11 ಅಕ್ಷೋಹಿಣಿ ಸೈನ್ಯದ ಪ್ರಮುಖರಿಗೆ ಕೊಡುತ್ತಿರುವಂತ ರಾಜಾಜ್ಞೆ ಇದು. ಇಲ್ಲಿಯವರೆಗೆ ಈ ಕೌರವನ ಆಜ್ಞೆ. ಅದು ಮುಂದೆ ನಡೆಯಲಿರುತ್ತಿರುವಂತಹ ಘೋರ ಸಂಗ್ರಾಮದಲ್ಲಿ ಅನುಕ್ಷಣವು ಆಜ್ಞೆಯನ್ನ ನೀವು ಭೀಷ್ಮಾಚಾರ್ಯ ಆದೇಶವನ್ನು ಪಾಲಿಸತಕ್ಕದ್ದು. ಸಕಲ ಸೈನ್ಯಕ್ಕೂ ನೇತಾರ ಭೀಷ್ಮಾಚಾರ್ಯ. ಇನ್ನು ಆದೇಶ ನನ್ನದಲ್ಲ, ಭೀಷ್ಮಾಚಾರ್ಯ ಆದೇಶವೇ ಪರಮಾಧಿಕಾರದ ಪ್ರತಿನಿಧಿ ಅಂತ ನೀವು ತಿಳಿದುಕೊಂಡು ಆಚರಿಸತಕ್ಕದ್ದು ಇದು ರಾಜಾಜ್ಞೆ. ಏನಿದು ಅನರ್ಥ? ಏನು ಮಾಡ್ತಾ ಇದ್ದೀರಿ?
ಇದ್ದಂತಹ ಪಟುಪಟರಿರುವಾಗ ಹೋಗಿ ಹೋಗಿ ಸರ್ವ ಸೇನಾಧಿಪತ್ಯವನ್ನು ಕಟ್ಟಿದ್ದು ಯಾರಿಗ? ಮೊದಲು ಸಜಾರಿದ ಮುದುಕಲಿಗೆ ಹಗೆಯವರು ನಗೆಯುವುದ ಕಲ್ಪದ ಕಾಳ್ಯ ಕೋಟಿ ರಾಜನ ಮಗನಿಯ. ಯಾ ದುರ್ಯೋಧನ, ಅಜ್ಜಯ್ಯ, ಯಾರವನು ಹಿನ್ನಡೆಯಲ್ಲಿ ಮಾತಾಡುವವನು? ಹ, ನನ್ನ ಮಿತ್ರ ಕರ್ಣನ ಧ್ವನಿ ಅದು. ಕೇಳುವ ಕರ್ಣ ಹ, ಆಡಿದರೆ ಏನಾಗುತ್ತದೆ ಪರಿಣಾಮ ಬಲ್ಲೆಯೋ? ಹ, ಈ ತೊದಲು ಸಡಿಲಿಸಿದ ಮುದುಕ ಹ. ದಿನ ದಿನಕ್ಕೆ ಎತ್ತಿದ ಶಸ್ತ್ರವನ್ನು ಹ. ಕೆಳಗಿಡುವ ಮುನ್ನ 10,000 ಮುಕುಟವರ್ಧನರ ತಲೆಯನ್ನು ಕತ್ತರಿಸುತ್ತಾನೆ. ಹ. ಮಾತ್ರವಲ್ಲ, ಹ. ಇದೊಂದು ಯುದ್ಧವೇ ಅಲ್ಲ, ಹ, ರಾವಣರ ಯುದ್ಧವೇ ಯುದ್ಧ ಎಂದು ಹ. ಪ್ರಚಂಡನಾಗಿ ಹ. ಹೆಮ್ಮೆಯಿಂದ ಬೀಗಿದ ಹಿಮ್ಮುಖನಾಗಿ ಅವನ ಪತಾಕೆಯಲ್ಲಿ ಮಂಡಿಸಿದಂತಹ ಆ ವಾನರ ಮಾರುತಿ ಹ. ಇದನ್ನು ತಿರುಗಿ ನೋಡುವ ಹಾಗೆ, ಹ. ನಿಬ್ಬೆರಗಾಗುವ ಹಾಗೆ ಹ. ಪಾರ್ಥನ ರಥವನ್ನು ನನ್ನ ಪುರವನ್ನು ನೋಡುವ ಹಾಗೆ ಮಾಡುತ್ತೇನೆ. ಹ. ಅಷ್ಟು ಮಾತ್ರವಲ್ಲ, ಹ. ಏನಂತೆ ಆ ಕೃಷ್ಣ ಚಕ್ರವನ್ನೆಲ್ಲ ಯಾವ ಆಯುಧವನ್ನು ಧರಿಸುವುದಿಲ್ಲ ಎಂಬ ಹಾಗೆ ಮಾತು ಕೊಟ್ಟಿದ್ದಾನಲ್ಲ, ಹೌದು. ಅವನ ಕೈಯಲ್ಲಿ ಹಿಡಿದಿರುತ್ತೇನೆ ಶಸ್ತ್ರವನ್ನು. ಹ, ಅಷ್ಟು ಸಾಲದು, ಹ. ಈ ಭೀಷ್ಮನ ಹ. ಸಾಹಸವನ್ನು ಧಿಕ್ಕರಿಸಿ ಹೆಮ್ಮೆಯಿಂದ ಮೆರೆದ ಆ ನಿನ್ನವನು, ಹ. ನಿನ್ನ ಅಂಗವೆಂದು ಶೋಭಿಸುವ ಹ. ಆ ಅಂಗಾಧಿಪ, ಅಂಗವನ್ನೆಲ್ಲ ಕಾಣದಾಧಿಪ, ಹ. ಅವನನ್ನು ಅರ್ಧರತಿಗೆ ಸಾಗಿಸಿದ್ದಾರೆ. ಅಲ್ಲಿಯವರೆಗೆ ನನಗೂ ಶಸ್ತ್ರ ಸನ್ಯಾಸ. ಅಜ್ಜಯ್ಯ, ಸಾರ್ಥಕ ಆಯ್ತು. ನನ್ನ ಮಿತ್ರ ಕರ್ಣ ಏನೋ ಹುಡುಗಾಟಿಕೆಯಿಂದ ಆಡಿದ ಮಾತದು. ಹ, ಅವನನ್ನ ಮಿತ್ರ ಅಂತ ಸಲಗೆಗೋ ಅಥವಾ ನನ್ನ ಮೇಲಿನ ಅಭಿಮಾನಕ್ಕೂ ಬಂದಂತ ಮಾತು ಇದು. ನೋಡಿದೆಯಾ, ಎಲ್ಲ ಸೈನಿಕರ ಉಲ್ಲಾಸ ಕಂಡಗಳು ಬಿಗಿದು ಮುಂದೆ ಅಂತ ಬರೋದಕ್ಕೆ ಕಾರಣ ಈ ನಿನ್ನ ಕ್ಷಾತ್ರಿಯವಹಿತವಾದಂತಹ ಮಾತು. ಪ್ರತಿ ಸೂರ್ಯನ ಹಾಗೆ ನನ್ನ ಅಜ್ಜ ಮಿನುಗಿದ್ದಾನೆ. ಇದು ಧನ್ಯಾಶ್ವಿ ಬಂತಲ್ಲ, ಗೆಲುವಂತ ಮಾತು. ಸಹಸ್ರ ಮುಕುಟವರ್ಧನ ತಲೆಯಿಂದ ತೆಗಿತೇನೆ ಅಂತ ಮಾತು ಬಂತಲ್ಲ ಅಜ್ಜಯ್ಯ. ಆದೀತು ನಿನಗೆ ಸಂತೋಷ ಆಯ್ತು. ನಿನಗೆ ಈಗ ಸಂತೋಷ ಯಾವುದೋ ಆಯ್ತು. ಒಂದು ರೀತಿಯ ಹ. ಸಂತೋಷವು ಹ. ಅಷ್ಟೇ ಅಲ್ಲ, ನಮ್ಮ ಎಲ್ಲ ಸೈನಿಕರಿಗೂ ಕೂಡ ಅಜ್ಜ ಆರ್ಭಟವನ್ನು ನೋಡಿದಾಗ ಸೈನಿಕರಿಗೆ ಮೊದಲು ಬೇಕಾದದ್ದು ಸ್ಫೂರ್ತಿ. ನನಗೊಂದು ಬೇಸರ ಆಯಿತು. ಏನೋ ಆಡದೆ ಮಾಡಬೇಕು ಎನ್ನುವಂತಹ ನೆಲೆಯಲ್ಲಿ ಈ ಭೀಷ್ಮನ ಜೀವನ ಇದುವರೆಗೂ ಸಾಗಿತ್ತು. ಹೌದು. ಆದರೆ ಈ ದುರಾತ್ಮನಿಂದ ಹ, ನಾನು ಮಧ್ಯಮನಾಗುವ ಹಾಗಾಗಿತ್ತು. ಹ, ಪ್ರತಿಜ್ಞೆ ಮಾಡಿ ಯುದ್ಧ ಮಾಡುವುದು ಭೀಷ್ಮನ ಲಕ್ಷಣವಲ್ಲ. ಹ, ಮಾಡಿ ತೋರಿಸಿ ಭೀಷ್ಮ ಹೀಗೆ ಎಂದು ಪ್ರತಿಷ್ಠಾಪಿಸುವುದು ಭೀಷ್ಮನ ಶೈಲಿ. ಹ. ನಮ್ಮ ಶೈಲಿಗೆ ಒಪ್ಪಿತವಲ್ಲದನ್ನು ಅವನು ಮಾಡಿಸಿದ, ಹಾಗಾಗಿ ಅವನನ್ನು ನಾ ಛಾಡಿಸಿದ್ದೇನೆ. ಮತ್ತೆ ಇಲ್ಲಿ ಮಾತು ಬೇಡ, ರಣಕ್ಷೇತ್ರದಲ್ಲಿ ನೋಡೋಣ. ಆದಿ.